ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಯಾಕೆಂದರೆ ಈ ಪ್ರಶ್ನೆಗಳು ಎಲ್ಲ ಪರೀಕ್ಷೆಗಳಲ್ಲಿ ಪುನರಾವರ್ತನೆಯಾದ ಪ್ರಶ್ನೆಗಳಾಗಿರುವುದರಿಂದ ಮುಂಬರುವ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾದ ಪ್ರಶ್ನೆಗಳಾಗಿವೆ. ಹಾಗಾಗಿ ಸರಣಿಗಳ ಮೂಲಕ ದಿನಾಲೂ 10 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಪ್ರಶ್ನೆ 1. ಭಾರತದ ಸಂವಿಧಾನವು ಯಾವಾಗ ಅನುಮೋದಿಸಲ್ಪಟ್ಟಿತು? ಭಾರತದ ಸಂವಿಧಾನವು ಯಾವಾಗ ಅನುಮೋದಿಸಲ್ಪಟ್ಟಿತು? ಆಪ್ಷನ್ 1 1950 ಜನವರಿ 26. ಆಪ್ಷನ್ 2 1949 ನವೆಂಬರ್ 26. ಆಪ್ಷನ್ 3 1946 ಡಿಸೆಂಬರ್ 9. ಆಪ್ಷನ್ 4 1948 ಡಿಸೆಂಬರ್ 26. ಭಾರತದ ಸಂವಿಧಾನವು ಯಾವಾಗ ಅನುಮೋದಿಸಲ್ಪಟ್ಟಿತು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 1949 ನವೆಂಬರ್ 26ರಂದು ನಮ್ಮ ಭಾರತದ ಸಂವಿಧಾನವು ಅನುಮೋದಿಸಲ್ಪಟ್ಟಿತು. ಸೊ ಸೆಕೆಂಡ್ ಪ್ರಶ್ನೆ. ಸೊ ಎರಡನೇ ಪ್ರಶ್ನೆ ಹೀಗಿದೆ. ನಮ್ಮ ಸಂವಿಧಾನವನ್ನು ಅರೆ ಒಕ್ಕೂಟವೆಂದು ಈ ಕೆಳಕಂಡವರಲ್ಲಿ ಯಾರು ಹೇಳಿದ್ದಾರೆ? ನಮ್ಮ ಸಂವಿಧಾನವನ್ನು ಅರೆ ಒಕ್ಕೂಟವೆಂದು ಈ ಕೆಳಕಂಡವರಲ್ಲಿ ಯಾರು ಹೇಳಿದ್ದಾರೆ? ಆಪ್ಷನ್ 1 ರಾಜೇಂದ್ರ ಪ್ರಸಾದ್. ಆಪ್ಷನ್ 2 ಜವಾಹರ್ಲಾಲ್ ನೆಹರು. ಆಪ್ಷನ್ 3 ಸಚ್ಚಿದಾನಂದ. ಆಪ್ಷನ್ 4 ಡಾಕ್ಟರ್ ಅಂಬೇಡ್ಕರ್. ನಮ್ಮ ಸಂವಿಧಾನವನ್ನು ಅರೆ ಒಕ್ಕೂಟವೆಂದು ಯಾರು ಹೇಳಿದ್ದಾರೆ ಅಂದರೆ ಅದು ಅವರೇ ಡಾಕ್ಟರ್ ಅಂಬೇಡ್ಕರ್. ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ಅರೆ ಒಕ್ಕೂಟವೆಂದು ಕರೆದಿದ್ದಾರೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ. ಸಂವಿಧಾನ ಸಭೆಯಲ್ಲಿ ಮೊದಲ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿ ಯಾರನ್ನು ಆಯ್ಕೆ ಮಾಡಿದರು? ಸಂವಿಧಾನ ಸಭೆಯಲ್ಲಿ ಮೊದಲ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿ ಯಾರನ್ನು ಆಯ್ಕೆ ಮಾಡಿದರು? ಆಪ್ಷನ್ ಎ ಬಾಬು ರಾಜೇಂದ್ರ ಪ್ರಸಾದ್. ಆಪ್ಷನ್ 2 ಸಚ್ಚಿದಾನಂದ ಸಿನ್ಹಾ. ಆಪ್ಷನ್ 3 ಡಾಕ್ಟರ್ BR ಅಂಬೇಡ್ಕರ್. ಆಪ್ಷನ್ 4 ಜವಾಹರ್ಲಾಲ್ ನೆಹರು. ಸಂವಿಧಾನ ಸಭೆಯಲ್ಲಿ ಮೊದಲ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿ ಅಂದರೆ ತಾತ್ಕಾಲಿಕ ಅಧ್ಯಕ್ಷರಾಗಿ ಯಾರನ್ನು ಆಯ್ಕೆ ಮಾಡಿದರು ಅನ್ನೋದು ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸಚ್ಚಿದಾನಂದ್ ಸಿನ್ಹಾ. ಸಚ್ಚಿದಾನಂದ್ ಸಿನ್ಹಾ ಅವರನ್ನು ಸಂವಿಧಾನದಲ್ಲಿ ತಾತ್ಕಾಲಿಕ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ ಮೊದಲ ಅಧಿವೇಶನದಲ್ಲಿ. ಸೊ ನೆಕ್ಸ್ಟ್ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ. ರಾಷ್ಟ್ರೀಯ ಲಾಂಛನದ ಕೆಳಭಾಗದಲ್ಲಿ ಕಂಡುಬರುವ ಸತ್ಯಮೇವ ಜಯತೆ ಎಂಬ ಈ ಮಾತನ್ನು ಈ ಕೆಳಕಂಡ ಯಾವ ಉಪನಿಷತ್ತಿನಿಂದ ಸ್ವೀಕರಿಸಲಾಗಿದೆ? ರಾಷ್ಟ್ರೀಯ ಲಾಂಛನದ ಕೆಳಭಾಗದಲ್ಲಿ ಕಂಡುಬರುವ ಸತ್ಯಮೇವ ಜಯತೆ ಎಂಬ ಈ ಮಾತನ್ನು ಈ ಕೆಳಕಂಡ ಯಾವ ಉಪನಿಷತ್ತಿನಿಂದ ಸ್ವೀಕರಿಸಲಾಗಿದೆ? ಆಪ್ಷನ್ 1 ಮಂಡಕೋಪನಿಷತ್ತು. ಆಪ್ಷನ್ 2 ಈಶೋಪನಿಷತ್ತು. ಆಪ್ಷನ್ 3 ಉಪನಿಷತ್ತು. ಆಪ್ಷನ್ 4 ಮಹಾಭಾರತದಿಂದ. ಸೊ ರಾಷ್ಟ್ರೀಯ ಲಾಂಛನದ ಕೆಳಭಾಗದಲ್ಲಿ ಸತ್ಯಮೇವ ಜಯತೆ ಅಂಥೇಳಿ ಒಂದು ಮಾತನ್ನು ಕಂಡುಬರುತ್ತೆ. ಸತ್ಯಮೇವ ಜಯತೆ ಅನ್ನೋ ಒಂದು ವಾಕ್ಯ ಕಂಡುಬರುತ್ತೆ. ಸೊ ಈ ವಾಕ್ಯ ಯಾವುದರಿಂದ ಸ್ವೀಕರಿಸಲಾಗಿದೆ ಅಂದರೆ ಅದುವೇ ಉತ್ತರ ಮುಂಡಕೋಪನಿಷತ್ತು ಅಥವಾ ಮಂಡಕ ಉಪನಿಷತ್ತು. ನೆಕ್ಸ್ಟ್ ಪ್ರಶ್ನೆ. ಐದನೇ ಪ್ರಶ್ನೆ. ಸಂವಿಧಾನ ಸಭೆಯ ಮೊದಲ ಸಮಾವೇಶ ಈ ಕೆಳಕಂಡ ಯಾವ ನಗರದಲ್ಲಿ ನಡೆಯಿತು? ಸಂವಿಧಾನ ಸಭೆಯ ಮೊದಲ ಅಧಿವೇಶನ ಈ ಕೆಳಕಂಡ ಯಾವ ನಗರದಲ್ಲಿ ನಡೆಯಿತು? ಆಪ್ಷನ್ 1 ಮುಂಬೈ. ಆಪ್ಷನ್ 2 ಕೋಲ್ಕತ್ತಾ. ಆಪ್ಷನ್ 3 ನವದೆಹಲಿ. ಆಪ್ಷನ್ 4 ವಾರ್ಧಾ. ಸೊ ಸಂವಿಧಾನ ಸಭೆಯ ಮೊದಲ ಸಮಾವೇಶ ಈ ಕೆಳಕಂಡ ಯಾವ ನಗರದಲ್ಲಿ ನಡೆಯಿತು ಅಂದರೆ ಅದುವೇ ನವದೆಹಲಿ. ನವದೆಹಲಿಯಲ್ಲಿ ಸಂವಿಧಾನ ಸಭೆಯ ಮೊದಲ ಸಮಾವೇಶ ನಡೆಯಿತು. ಈ ಮೊದಲ ಅಧಿವೇಶನ ಎಷ್ಟನೇ ತಾರೀಕಿನ ನಡೆಯಿತು ಅಂದರೆ
ಡಿಸೆಂಬರ್ 9 1946 1946 ಡಿಸೆಂಬರ್ 9ರಂದು ಮೊದಲ ಸಮಾವೇಶ ಆಗುತ್ತೆ. ಆಮೇಲೆ ಡಿಸೆಂಬರ್ 11 1946ರಲ್ಲಿ ಎರಡನೇ ಸಮಾವೇಶ ನಡೆಯುತ್ತೆ. ಎಲ್ಲಿ ಅಂದರೆ ನವದೆಹಲಿ. ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ. 1953ರಲ್ಲಿ ಭಾಷಾ ಆಧಾರದ ಮೇಲೆ ರಾಜ್ಯಗಳ ರಚನೆಯ ಬೇಡಿಕೆಯನ್ನು ಪರಿಶೀಲಿಸಲು ರಚಿಸಿದ ರಾಜ್ಯಗಳ ಪುನರ್ ವಿಂಗಡಣಾ ಆಯೋಗಕ್ಕೆ ಯಾರು ಅಧ್ಯಕ್ಷರಾಗಿದ್ದರು? 1953ರಲ್ಲಿ ಭಾಷಾ ಆಧಾರದ ಮೇಲೆ ರಾಜ್ಯಗಳ ರಚನೆಯ ಬೇಡಿಕೆಯನ್ನು ಪರಿಶೀಲಿಸಲು ರಚಿಸಿದ ರಾಜ್ಯಗಳ ಪುನರ್ವಿಂಗಡಣಾ ಆಯೋಗಕ್ಕೆ ಯಾರು ಅಧ್ಯಕ್ಷರಾಗಿದ್ದರು? ಆಪ್ಷನ್ 1 ಜವಾಹರ್ಲಾಲ್ ನೆಹರು, ಆಪ್ಷನ್ 2 ಸರ್ದಾರ್ ಪಟೇಲ್, ಆಪ್ಷನ್ 3 ಪಟ್ಟಾಭಿ ಸೀತಾರಾಮಯ್ಯ, ಆಪ್ಷನ್ 4 ಫಜಲ್ ಅಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಫಜಲ್ ಅಲಿ. ಫಜಲ್ ಅಲಿಯವರು 1953ರಲ್ಲಿ ಭಾಷಾ ಆಧಾರದ ಮೇಲೆ ರಾಜ್ಯಗಳ ರಚನೆಯ ಬೇಡಿಕೆಯನ್ನು ಪರಿಶೀಲಿಸಲು ರಾಜ್ಯಗಳ ಪುನರ್ವಿಂಗಡಣಾ ಆಯೋಗಕ್ಕೆ ಯಾರು ಆಯ್ಕೆಯಾಗಿ ಅಧ್ಯಕ್ಷರಾಗಿದ್ದರು ಅಂದರೆ ಫಜಲ್ ಅಲಿಯವರು. ನೆಕ್ಸ್ಟ್ 7ನೇ ಪ್ರಶ್ನೆ. ಕ್ರಿಪ್ಸ್ ಮಿಷನ್ ಯಾವ ವರ್ಷ ಭಾರತಕ್ಕೆ ಭೇಟಿ ನೀಡಿತು? ಕ್ರಿಪ್ಸ್ ಆಯೋಗ ಅಥವಾ ಮಿಷನ್ ಯಾವ ವರ್ಷ ಭಾರತಕ್ಕೆ ಭೇಟಿ ನೀಡಿತು? ಆಪ್ಷನ್ 1 1947, ಆಪ್ಷನ್ 2 1942, ಆಪ್ಷನ್ 3 1944, ಆಪ್ಷನ್ 4 1940. ಸೊ ಕ್ರಿಪ್ಸ್ ಮಿಷನ್ ಅಥವಾ ಆಯೋಗ ಭಾರತಕ್ಕೆ ಯಾವಾಗ ಭೇಟಿ ನೀಡಿತು ಅಂದರೆ ಆಪ್ಷನ್ 2 1942. 1942ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಆಯೋಗ ಯಾವುದು ಅಂದರೆ ಅದುವೇ ಕ್ರಿಪ್ಸ್ ಆಯೋಗ. ನೆಕ್ಸ್ಟ್ 8ನೇ ಪ್ರಶ್ನೆ. ಪ್ರಪಂಚದ ಮೊದಲ ಲಿಖಿತ ಸಂವಿಧಾನ ಯಾವುದು? ಪ್ರಪಂಚದ ಮೊದಲ ಲಿಖಿತ ಸಂವಿಧಾನ ಯಾವುದು? ಆಪ್ಷನ್ 1 ಬ್ರಿಟನ್ ಸಂವಿಧಾನ, ಆಪ್ಷನ್ 2 ಭಾರತದ ಸಂವಿಧಾನ, ಆಪ್ಷನ್ 3 ಅಮೇರಿಕದ ಸಂವಿಧಾನ, ಆಪ್ಷನ್ 4 ರಷ್ಯಾದ ಸಂವಿಧಾನ. ಸೊ ಪ್ರಪಂಚದ ಮೊದಲ ಲಿಖಿತ ಸಂವಿಧಾನ ಅಂದರೆ ಬರೆಯಲ್ಪಟ್ಟಿರುವಂತಹ ಸಂವಿಧಾನ ಯಾವುದು ಅಂದರೆ ಅದುವೇ ಆಪ್ಷನ್ 3 ಅಮೇರಿಕದ ಸಂವಿಧಾನ. ಅಮೇರಿಕದ ಸಂವಿಧಾನ ಲಿಖಿತ ಸಂವಿಧಾನವಾಗಿದೆ. ಹಾಗೆಯೇ ನಮ್ಮ ಭಾರತದ ಸಂವಿಧಾನವು ಕೂಡ ಲಿಖಿತ ಸಂವಿಧಾನ ಆಗಿದೆ. ಆದರೆ ಪ್ರಪಂಚದ ಮೊದಲ ಲಿಖಿತ ಸಂವಿಧಾನ ಯಾವುದು ಅಂದರೆ ಅದುವೇ ಅಮೇರಿಕದ ಸಂವಿಧಾನ. ನೆಕ್ಸ್ಟ್ 9ನೇ ಪ್ರಶ್ನೆ. ಸಂವಿಧಾನದ ರಚನೆಗೆ ಎಷ್ಟು ಕಾಲ ಬೇಕಾಗಿತ್ತು? ಸಂವಿಧಾನದ ರಚನೆಗೆ ಎಷ್ಟು ಕಾಲ ಬೇಕಾಯಿತು? ಆಪ್ಷನ್ 1 2 ವರ್ಷ 11 ತಿಂಗಳು 18 ದಿನಗಳು, 2 ವರ್ಷ 10 ತಿಂಗಳು 18 ದಿನಗಳು, ಆಪ್ಷನ್ 3 2 ವರ್ಷ 11 ತಿಂಗಳು 11 ದಿನಗಳು, ಆಪ್ಷನ್ 4 2 ವರ್ಷಗಳು ಮಾತ್ರ. ಸೊ ನಮ್ಮ ಭಾರತದ ಸಂವಿಧಾನ ರಚನೆಗೆ ಎಷ್ಟು ಕಾಲ ಬೇಕಾಯಿತು ಅಂದರೆ ಅದುವೇ ಆಪ್ಷನ್ 1 2 ವರ್ಷ 11 ತಿಂಗಳು 18 ದಿನಗಳ ಕಾಲ ನಮ್ಮ ಸಂವಿಧಾನ ರಚನೆ ಆಗಬೇಕು ಅಂದರೆ ಅಷ್ಟು ಕಾಲವನ್ನು ತೆಗೆದುಕೊಂಡಿದೆ. 2 ವರ್ಷ 11 ತಿಂಗಳು 18 ದಿನಗಳು. ಸೊ ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ. 1935ರ ಭಾರತ ಸರ್ಕಾರದ ಕಾಯ್ದೆಯ ಪ್ರಕಾರ ಈ ಕೆಳಕಂಡ ವಿಷಯಗಳಲ್ಲಿ ಯಾವುದು ಸರಿಯಲ್ಲ? 1935ರ ಭಾರತ ಸರ್ಕಾರದ ಕಾಯ್ದೆಯ ಪ್ರಕಾರ ಈ ಕೆಳಕಂಡ ವಿಷಯಗಳಲ್ಲಿ ಯಾವುದು ಸರಿಯಲ್ಲ? ಆಪ್ಷನ್ 1 ನಮ್ಮ ಸಂವಿಧಾನದಲ್ಲಿ ಸರಿಸುಮಾರು 3/2 ವಿಷಯಗಳು ಈ ಕಾಯ್ದೆಯಿಂದ ಸ್ವೀಕರಿಸಲಾಗಿದೆ. ಆಪ್ಷನ್ 2 ಒಕ್ಕೂಟ ವಿಧಾನವು ಈ ಕಾನೂನಿನಿಂದ ಉದಯಿಸಿತು. ಆಪ್ಷನ್ 3 ಇದರ ಪ್ರಕಾರ ವಿಧಾನಸಭೆ ಶಾಸನಸಭೆಗಳ ಕಾಲಾವಧಿ 5 ವರ್ಷಗಳು ಹಾಗೂ ವಿಧಾನ ಪರಿಷತ್ ಕಾಲ ಪರಿಮಿತಿ ಇಲ್ಲದೆ ಶಾಶ್ವತವಾಗಿರುತ್ತದೆ. ಆಪ್ಷನ್ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಇದರಿಂದ ಸ್ವೀಕರಿಸಲಾಗಿದೆ.
ಸೊ 1935ರ ಭಾರತ ಸರ್ಕಾರದ ಕಾಯ್ದೆಯ ಪ್ರಕಾರ ಈ ಕೆಳಕಂಡ ವಿಷಯಗಳಲ್ಲಿ ಯಾವುದು ಸರಿಯಲ್ಲ? ಈ 4 ಆಪ್ಷನ್ನಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅನ್ನೋದು ಪ್ರಶ್ನೆಯಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಇದರಿಂದ ಸ್ವೀಕರಿಸಲಾಗಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಇದರಿಂದ ಸ್ವೀಕರಿಸಲಾಗಿದೆ. ಇದು ತಪ್ಪಾದ ಹೇಳಿಕೆಯಾಗಿದೆ. ಯಾಕೆಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ಸಂವಿಧಾನದಿಂದ ಸ್ವೀಕರಿಸಲಾಗಿದೆ. ಐರ್ಲೆಂಡ್ ಸಂವಿಧಾನದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸ್ವೀಕರಿಸಲಾಗಿದೆ. ಹಾಗೂ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಪ್ರಥಮ ಬಾರಿ ಅಂದರೆ ಪ್ರಪಂಚದಲ್ಲಿ ಇದನ್ನು ಮೊದಲು ಯಾವ ದೇಶ ಅಳವಡಿಸಿಕೊಂಡಿತು ಅಂದರೆ ಸ್ಪೈನ್ ದೇಶ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಮೊದಲ ಬಾರಿಗೆ ಅಳವಡಿಸಿಕೊಳ್ಳಲಾಯಿತು. ಐರ್ಲೆಂಡ್ ಸಂವಿಧಾನದಿಂದ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸ್ವೀಕರಿಸಲಾಗಿದೆ. ಹಾಗಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇದರಿಂದ ಸ್ವೀಕರಿಸಲಾಗಿದೆ ಅನ್ನೋ ಆಪ್ಷನ್ ಇಲ್ಲಿ ತಪ್ಪಾದ ಹೇಳಿಕೆಯಾಗಿದೆ. ಸೊ ಇದಾಗಿತ್ತು ಇಂದಿನ ತರಗತಿ. ಹಾಗೂ ಮುಂದಿನ ತರಗತಿಯಲ್ಲಿ ಮತ್ತೆ 10 ಪುನರಾವರ್ತನೆಯ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೋತ್ಸಾಹ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ. ಇಲ್ಲಿಯವರೆಗೂ ನನ್ನ ತರಗತಿ ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬು ಹೃದಯದ ಧನ್ಯವಾದಗಳು.